Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಯಾರು ಸಹಿಸಲಾರ್ದಂಥದ್ದು ಅದು ಯಾವ ರೀತಿ ಮೆಸೇಜ್ ಕೊಡ್ತದ ಅದು ಸೆಕೆಂಡ್ರಿ. ಅದು ಒಂಥರ ಅದು ಏನನ್ನೋದೇ ಗೊತ್ತಾ. ಯಾಕಂದ್ರೆ ನಾನು ವಿಡಿಯೋನೂ ನೋಡಿಲ್ಲ, ಈ ಭಾಗದಾಗ ಅಷ್ಟು ಅದನ್ನು ಸದ್ದನೂ ಮಾಡಿಲ್ಲ. ನಮ್ಮ ಜನರಿಗೆ ಅದ್ರ ಬಗ್ಗೆ ಯಾರೂ ತಲೆನೂ ಕೆಡಿಸಂಗಿಲ್ಲ. ಅಂದ್ರೆ ಆ ವಿಷಯನೇ ನಮ್ಮ ಜನರಿಗೆ ನಾವು ಮುಟ್ಟ ಬೆಂಗಳೂರು ಮಾಧ್ಯಮದಲ್ಲೇ ನಾವೆಲ್ಲ ನೋಡ್ತಿದ್ದೀವಿ. ಬಟ್ ಅದು ಯಾರೇ ಮಾಡಲಿ, ಪ್ರಜ್ವಲ್ ರೇವಣ್ಣ ಅಂತಲ್ಲ, ಯಾರೇ ಮಾಡಿದ್ರು ಸಾಮಾನ್ಯ ಮನುಷ್ಯರು ಮಾಡೋಕ್ಕೆ ಒಂದು ಯಾರು ಮಾಡಿದ್ರು ಒಂದು ಸ್ಯಾಡಿಸ್ಟ್ ಇರಬೇಕು, ರೋಗಿಸ್ಟ್ ಇರ್ಬೋದು, ಏನಾರ ಇರ್ಬೋದು. ಅದ್ರ ಬಗ್ಗೆ ನಾವು ಈಗ ಏನು ಮಾತಾಡೋಕ್ಕೂ ಬರಲಾರಂಥ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಬಟ್ ಯಾರು ಮಾಡಿದ್ರು ತಪ್ಪೆ ಅದಕ್ಕೆ ಅವರು ಮುಖ್ಯಮಂತ್ರಿ ಥರ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸರ್ಕಾರ ಇದೆ, ಅವ್ರಿಗೆ ಏನಾದ್ರು ಎನ್ಕ್ವೈರಿ ಮಾಡಲಿ, ಆಕ್ಷನ್ ತಗೊಳ್ಳಿ. ಅದಕ್ಕೆ ಯಾರು ಬೇಡ ಅಂತ ಪದೇ ಡಿ ಕೆ ಶಿವಕುಮಾರ್ ಹೆಸರು ಕೇಳ್ತಾರೆ. ಲಾಸ್ಟ್ ಟೈಮ್ ಅವ್ರ ಹೆಸರು ಕೇಳ್ಬಾರ್ದು. ಡಿ ಕೆ ಶಿವಕುಮಾರನ ಅದಂಥದ್ದೊಂದು ಯೂನಿವರ್ಸಿಟಿನೇ ತೆಗೆದುಬಿಟ್ಟಾನ. ಅವ್ರಿಗೆ ಯಾರ್ಯಾರಿಗೆ ಆತ ಒಂದರ ಥರ 24 hours ಪಾಲಿಟಿಕ್ಸ್ ಮಾಡೋಂಥವ್ರು. ಅವರು ತಮ್ಮ ಎದುರಾಳಿಗಳಿಗೆ ಯಾವಾಗ ಹೆಂಗೆ ಬಗ್ಗಿ ಬಿಡಬೇಕು, ಯಾವ ಅಸ್ತ್ರ ಬಿಡಬೇಕು, ಯಾವ ಆ್ಯಂಗಲ್ನೇ ಬಗ್ಗಿ ಬಿಡಬೇಕು ಎಲ್ಲನೂ ಗೊತ್ತು ಅವರಿಗೆ. ಅವ್ರು ಅವೆಲ್ಲ ಅಸ್ತ್ರ ಉಪಯೋಗಿಸ್ತಾರೆ. ಕೆಲವೊಬ್ರಿಗೆ ಬೆದರ್ಸ ಅಸ್ತ್ರ ಉಪಯೋಗಿಸ್ತಾರೆ, ಕೆಲವೊಬ್ರಿಗೆ CD ಅಸ್ತ್ರ ಉಪಯೋಗ, ಕೆಲವ್ರಿಗೆ ಏನೇನು ಬೇಕಾದ್ರೂ ಉಪಯೋಗಿಸ್ತಾರೆ. ಅವ್ರ ಟೈಮ್ ಬಂದಾಗ ಅವ್ರು ಯಾರ್ಯಾರಿಗೆ ಎದುರಾಳಿಗೆ ಏನು ಕೊಡಬೇಕು ಅವ್ರು ಕೊಡ್ತಾರೆ. ಚುನಾವಣೆ ಗಿಮಿಕ್ಕಾಗಿ ಇದನ್ನು ಮಾಡಿದ್ರು ನೋಡ್ರಿ. ನಾವು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ. 1 ವರ್ಷ 2 ವರ್ಷ ಹಿಂದೆ ನಮಗೆ ಗೊತ್ತಿತ್ತು ಅಂತ ಯಾರೋ ಡ್ರೈವರ್ ಏನೋ ಹೇಳ್ತಿದ್ದ. ಮತ್ತು ಅವಾಗ ಗೊತ್ತಿದ್ದಾಗ ಅವಾಗ ಯಾಕೆ ರಿಲೀಸ್ ಮಾಡಲಿಲ್ಲ? ಅವಾಗೇ ಮಾಡಿ ಅಂಥದ್ದಿತ್ತಂದ್ರೆ ಇಷ್ಟೊತ್ತಿಗೆ ಅವ್ರು ಸಜಾನೆ ಮಾಡಿಸ್ಬೋದಾಗಿತ್ತಲ್ಲ. ಅಂದರೆ ಇವರಿಗೆ ಯಾರು ಆ ತಪ್ಪು ಮಾಡಿದ್ರೆ ಆ ತಪ್ಪಕ್ಕಿಂತ ಹೆಚ್ಚು ರಾಜಕೀಯನೇ ಮುಖ್ಯ. ಅಪರಾಧಿಗೆ ಶಿಕ್ಷೆ ಆಗೋಕ್ಕಿಂತ ಮುಂಚೆ ರಾಜಕೀಯ ಲಾಭ ಆಗಬೇಕು. ಅದನ್ನು ಕಾಯ್ಕೊಂಡು ಕುಂತು 2-3 ದಿನ ವೋಟಿಂಗ್ ಇದ್ದಾಗ ಬಿಟ್ಟು ಜನರ ಇದು ಸರಿಯಲ್ಲ. ನಿಮ್ಮ ಕೈಯಾಗ ಮೊದಲೇ ಬಂದಿತ್ತಾ, ತಕ್ಷಣ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಯಾರು ತಪ್ಪು ಮಾಡಿದವ್ರಿಗೆ ಸಜಾ ಆಗಿತ್ತಂದ್ರೆ ಅದು ಒಂದು ಡಿಫ್ರೆಂಟ್ ಮೆಸೇಜ್ ಹೋಗ್ತಿತ್ತು. 5 ವರ್ಷದಿಂದಲೇ ಇದು ಪ್ರಕರಣ ನಡೆದಿದೆ. ಅವಾಗ ಜೋಡೆತ್ತುಗಳ ಕುಮಾರಸ್ವಾಮಿ ಇದೆ, ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳಾಗಿ ಅವ್ರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಸಿದ್ರು. ಅದಾದ್ಮೇಲೆ ಈ ಬ್ಯಾಡ್ ಆಗೈತಿ, ಈ ಬ್ಯಾಡ್ ಆದಂತೆ ಹಿಂಗೆ ಮಾಡೋದು ನೋಡ್ರಿ. ಅವರು ತಮಗೆ ಯಾವಾಗ ಏನು ಬೇಕಾದ ಅಸ್ತ್ರ ಉಪಯೋಗಿಸ್ತಾರ. ಅವ್ರು ಯಾರು ಬೇಕಾದಾಗೂ ಇದು ಮಾಡ್ತಾರೆ. ನೀವು ಈಗ MP ಎಲೆಕ್ಷನ್ ಆದಮೇಲೆ ನೋಡೋಕ್ಕಂತೀವಿ, ಸಿದ್ದರಾಮಣ್ಣನ ವಿರುದ್ಧನೂ ಯಾವ್ಯಾವ ಅಸ್ತ್ರ ಉಪಯೋಗಿಸ್ತಾರೆ ನಿಮಗೆ ಗೊತ್ತಾಗ್ತದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಉಪಯೋಗಿಸ್ಯಾರ, ರಮೇಶ್ ಜಾರಕಿಹೊಳಿ ಅಣ್ಣನ ವಿರುದ್ಧ ಉಪಯೋಗಿಸ್ಯಾರ, ಮುಂದೆ ಸಿದ್ದರಾಮಣ್ಣನ ವಿರುದ್ಧನೂ ಉಪಯೋಗಿಸ್ತಾರೆ. ನೀವು ನೋಡ್ರಿ. ಚುನಾವಣೆ ಆದ್ಮೇಲೆ ಇವ್ರ ಬಣ್ಣ ಬಯಲಾಗುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.